ಸೊ ಕ್ಯಾನ್ ಯು ಇಮ್ಯಾಜಿನ್ ಎ ಲೈಫ್ ವಿತೌಟ್ ಯುವರ್ ಕ್ಲೋಸೆಸ್ಟ್ ಫ್ರೆಂಡ್ಸ್? ಚಾನ್ಸೇ ಇಲ್ಲ ಅಲ್ವಾ? ಕಂಪೇರ್ ಮಾಡಿದ್ರೆ ನಮಗೆ ಮೊದಲಿದ್ದ ನಂಬರ್ ಆಫ್ ಫ್ರೆಂಡ್ಸ್ಗೂ ಇವಾಗಿರೋ ನಂಬರ್ ಆಫ್ ಫ್ರೆಂಡ್ಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ. ಸೊ ವಿ ಹ್ಯಾವ್ ಆಲ್ ಬಿಕಮ್ ಅಡಿಕ್ಟೆಡ್ ಟು ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಲ್ಸ್. ಟೆಕ್ನಾಲಜಿ ಬರುತ್ತೆ ಹೋಗುತ್ತೆ, ಹೊಸ ಟೆಕ್ನಾಲಜಿ ಬಂದಾಗ ಹಳೇದು ರೀಪ್ಲೇಸ್ ಆಗೋಗುತ್ತೆ. ಆದರೆ ಫ್ರೆಂಡ್ಸ್ ಆರ್ ನಾಟ್ ಲೈಕ್ ದ್ಯಾಟ್. ಅಂದರೆ ನಿಮಗೆ ಎಷ್ಟೇ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಕೂಡ ಹಳೆ ಫ್ರೆಂಡ್ಸ್ನ ಯಾರು ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಕೇಶವ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ತುಂಬ ರ್ಯಾಂಡಮ್ ಆಗಿ ಒಂದು ಟಾಪಿಕ್ ಚೂಸ್ ಮಾಡಿದ್ದೀನಿ ಮಾತಾಡೋದಕ್ಕೆ. ಆ್ಯಂಡ್ ಅದೇನಂದರೆ ಫ್ರೆಂಡ್ಶಿಪ್. ಸೊ ಕ್ಯಾನ್ ಯು ಇಮ್ಯಾಜಿನ್ ಎ ಲೈಫ್ ವಿತೌಟ್ ಯುವರ್ ಕ್ಲೋಸೆಸ್ಟ್ ಫ್ರೆಂಡ್ಸ್? ಚಾನ್ಸೇ ಇಲ್ಲ ಅಲ್ವಾ? ಅಂದರೆ ಫ್ರೆಂಡ್ಸ್ ಪ್ಲೇ ಸಚ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್ಸ್. ಆ್ಯಕ್ಚುಲಿ ತುಂಬ ಸಲ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ವಿ ಡೋಂಟ್ ಅಪ್ರಿಷಿಯೇಟ್ ಅವರ್ ಫ್ರೆಂಡ್ಸ್, ಬಟ್ ಸೀರಿಯಸ್ಲಿ ಅವರಿಲ್ಲ ಅಂದರೆ ಈ ಲೈಫ್ ಇಷ್ಟು ಬ್ಯೂಟಿಫುಲ್ ಆಗಿ ಇರೋದಿಲ್ಲ ಅಂತ ಅನ್ಸುತ್ತೆ. ಸೊ ನಾನು ಈ ಟಾಪಿಕ್ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅನಿಸ್ತು ಅಂದರೆ, ಒಂದು ಫ್ಯೂ ಡೇಸ್ ಎಗೋ ಯಾರ ಹತ್ರ ಆದರೂ ಮಾತಾಡಬೇಕು ಅಂತ ಅನಿಸ್ತು. ಸ್ವಲ್ಪ ಟೈಮ್ ಸಿಕ್ಕಿತ್ತು ಪಾಪು ಮಲಗಿದ್ದಾಗ. ಸೊ ಅವಾಗ ಯಾರಿಗೆ ಕಾಲ್ ಮಾಡಲಿ ಅಂತ ಯೋಚನೆ ಮಾಡಬೇಕಾದ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅಂದರೆ ಒಂದು 4-5 ಜನ ಬಂದರು ಮೈಂಡಿಗೆ, ಬಟ್ ಐ ಆಮ್ ಲೈಕ್ ಓಕೆ, ಅವರು ಬ್ಯುಸಿ, ಇವರು ಬ್ಯುಸಿ, ಅವ್ರು ಅದು ಮಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ, ಮಾತಾಡ್ಬೋದಾ ಹಿಂಗೆ. ಸೊ ಫೈನಲಿ ಐ ಎಂಡೆಡ್ ಅಪ್ ಕಾಲಿಂಗ್ ಒನ್ ಪರ್ಸನ್. ಬಟ್ ಅವಾಗ ನನಗೇನು ಅನಿಸ್ತು ಅಂದರೆ, ಕಂಪೇರ್ ಮಾಡಿದ್ರೆ ನಮಗೆ ಮೊದಲಿದ್ದ ನಂಬರ್ ಆಫ್ ಫ್ರೆಂಡ್ಸ್ಗೂ ಇವಾಗಿರೋ ನಂಬರ್ ಆಫ್ ಫ್ರೆಂಡ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ. ನನಗಂತೂ ಇದು ರಿಯಾಲಿಟಿ. ಯಾಕಂದರೆ ಬಿಗಿನಿಂಗಲ್ಲೆಲ್ಲ, ಎಸ್ಪೆಷಲಿ ಕಾಲೇಜ್ ಮುಗಿಸಿ ಕೆಲಸ ಮಾಡೋ ಟೈಮಲ್ಲೆಲ್ಲ ಟೂ ಮೆನಿ ಫ್ರೆಂಡ್ಸ್ ಇದ್ದರು. ದೆರ್ ವಾಸ್ ಅ ಟೈಮ್ ಆವಾಗ ನನಗೆ ಇಷ್ಟೊಂದು ಜನಕ್ಕೆ ಹೆಂಗೆ ಟೈಮ್ ಕೊಡೋದು, ಹೆಂಗೆ ಮೇಂಟೈನ್ ಮಾಡೋದು ಇಷ್ಟೊಂದು ಜನ ಫ್ರೆಂಡ್ಸ್ನ ಅಂತ ಅನಿಸ್ತಿತ್ತು. ಆದರೆ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಟಚ್ಚಲ್ಲಿರೋದು, ಕಾಲ್ ಮಾಡಿ ಮಾತಾಡೋದು, ಮೀಟ್ ಮಾಡೋದು, ಇದೆಲ್ಲ ತುಂಬ ಕಡಿಮೆ ಆಗಿದೆ. ಮೊದಲೆಲ್ಲ ನಮಗೆ ಏನೇ ಟೆನ್ಷನ್ ಇದ್ರೂ ಅಥವಾ ಏನೋ ಬೇಜಾರಿದ್ರು, ಏನೋ ಒಂದು ವರಿ ಇದ್ರೂ ಫಸ್ಟ್ ಥಿಂಗ್ ನಾವೇನು ಮಾಡ್ತಿದ್ವಿ, ನಮ್ಮ ಕ್ಲೋಸ್ ಫ್ರೆಂಡ್ಗೆ ಫೋನ್ ಮಾಡಿ ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ಮಾತಾಡ್ತಾನೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅನ್ಸ್ಬಿಡ್ತಿತ್ತು. ಯಾಕಂದರೆ ಅದು ನ್ಯಾಚುರಲ್. ಅಂದರೆ ವೆನ್ ಎವರ್ ವಿ ಟಾಕ್ ಅಬೌಟ್ ಅ ಪ್ರಾಬ್ಲಮ್, ಅದನ್ನು ಶೇರ್ ಮಾಡಬೇಕಾದ್ರೇ ಅರ್ಧ ರಿಲೀಫ್ ಆಗಿರುತ್ತೆ ನಮಗೆ. ಆ್ಯಂಡ್ ಅದು ಮಾತಾಡ್ತಾನೆ ವಿ ವುಡ್ ಹವ್ ಫೌಂಡ್ ಸಮ್ ಸೊಲ್ಯೂಷನ್. ಆ್ಯಂಡ್ ಅದರ್ ಪರ್ಸನ್ ಕೂಡ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿ ಈ ಥರ ಮಾಡು, ಆ ಥರ ಮಾಡು ಅಂತ ಟಿಪ್ಸ್ ಕೊಡೋರು, ಹಾಗೆಲ್ಲ ಇರ್ತಿತ್ತು. ಇವಾಗ ನಮಗೆ ಹೆಂಗೆ ಅಂದರೆ, ಏನೇ ಪ್ರಾಬ್ಲಮ್ ಇದ್ರೂ, ಏನಾದರೂ ಹೇಳಬೇಕು ಅಂತ ಅನ್ಸಿದ್ರು ಕೂಡ ವಿ ಫೀಲ್ ಅಯ್ಯೋ ಕಾಲ್ ಮಾಡಿ ಇದೆಲ್ಲ ಹೇಳಬೇಕಾ. ಬಟ್ ಇದು ನನಗೊಂದು ಕನ್ಸರ್ನ್ ಅಂತಲೇ ಅನಿಸುತ್ತೆ. ಅಂದರೆ ಇವಾಗ ನಮಗೆ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಎಲ್ಲರೂ ಜಗತ್ತಲ್ಲೆಲ್ಲ ಹೇಗಿದ್ದೀವಿ, ನಾವು ಹಾಗೆ ಇದ್ದೀವಿ. ಇನ್ ದ ಸೆನ್ಸ್ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಫೇಮಸ್ ಆದಮೇಲೆ, ಸೊ ವಿ ಹ್ಯಾವ್ ಆಲ್ ಬಿಕಮ್ ಅಡಿಕ್ಟೆಡ್ ಟು ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಲ್ಸ್. ಸೊ ನಮ್ಗೆ ಹೆಂಗೆ ಅಂದರೆ, ಈಗ ವಿ ಡೋಂಟ್ ಫೀಲ್ ದೆರ್ ಇಸ್ ಅ ನೀಡ್ ಟು ಟಾಕ್ ಟು ಅವರ್ ಫ್ರೆಂಡ್ಸ್ ಅಥವಾ ಮೀಟ್ ಮಾಡಿ. ಅಂದರೆ ಅದೆಲ್ಲ ಒಂಥರ ಟಾಸ್ಕ್ ಅಂತ ಅನಿಸುತ್ತೆ, ಅಥವಾ ಇಟ್ಸ್ ಲೈಕ್ ಯು ನೀಡ್ ಟು ಪುಟ್ ಎಫರ್ಟ್ಸ್ ಹಾಗೆ. ಅದೇ ರೀಲ್ಸ್ ನೋಡೋದು ಅಥವಾ ನೆಟ್ಫ್ಲಿಕ್ಸ್ ನೋಡೋದು ಅಂತ ಹೇಳಿದ್ರೆ, ಇಟ್ಸ್ ಅಟ್ ಅವರ್ ಕಂಫರ್ಟ್ ಲೆವೆಲ್. ಮನೇಲಿ ಕುತ್ಕೊಂಡು ಆರಾಮಾಗಿ ಏನೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ದಂಗೆ ಯು ವಿಲ್ ಸ್ಟಿಲ್ ಗೆಟ್ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ಸೊ ದಿಸ್ ಇಸ್ ವಾಟ್ ಈಸ್ ಮೇಕಿಂಗ್ ಅಸ್ get away from all those friendships we had. Of course, there are other reasons like ಡಿಸ್ಟೆನ್ಸ್. ಡೆಫಿನೆಟ್ಲಿ ನಾವು ಕೆಲಸ ಮಾಡ್ತಿರೋ ಕಡೆನೇ ಯಾವಾಗಲೂ ಮಾಡೋಕ್ಕಾಗಲ್ಲ. ಸೊ ಬೇರೆ ಜಾಯ್ನ್ ಆಗಿರ್ತೀವಿ. ಇನ್ನು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇವಾಗ ಒಬ್ರೊಬ್ರು ಒಂದೊಂದು ಕಡೆ ಇದ್ದಾರೆ, ತುಂಬ ಜನ ಅಬ್ರೋಡಲ್ಲಿ ಇರ್ತಾರೆ. ಮದುವೆ ಆದಮೇಲೆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಕಡಿಮೆ ಆಗುತ್ತೆ, ಓನ್ಲಿ ಬಿಕಾಸ್ ವಿ ಗೆಟ್ ಬ್ಯುಸಿ. ಸೊ ಹೊಸ್ದಾಗಿ ಮದುವೆ ಆಗಿರ್ತೀವಿ, ನಮ್ಮ ಪಾರ್ಟ್ನರ್ ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಇಟ್ಸ್ ನಾಟ್ ರಾಂಗ್, ಇಟ್ಸ್ ಗುಡ್. ಬಟ್ ಹಂಗಂತ ಇರೋ ಫ್ರೆಂಡ್ಸ್ನೆಲ್ಲ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಟ್ರೆ ಅಥವಾ ಫ್ರೆಂಡ್ಶಿಪ್ನ ಅಲ್ಲಿಗೆ ಬಿಟ್ಬಿಟ್ರೆ ಸಾಕಾಗಲ್ಲ. ಇನ್ನು ಮಕ್ಕಳು ಆದಮೇಲೆ ಫ್ರೆಂಡ್ಸ್ ಇನ್ನೂ ಕಡಿಮೆ ಆಗ್ತಾರೆ ಅನ್ಬೋದು. ಯಾಕಂದರೆ ನಮಗೆ ಏನು ಟೈಮೇ ಇರೋದಿಲ್ಲ. ನಮ್ಮ ಪ್ರತಿನಿತ್ಯ ಏನು ಕೆಲಸಗಳಿರುತ್ತೆ, ಮಗು ನೋಡಿಕೊಂಡು ನಮಗೆ ನಾವು ಟೈಮ್ ಕೊಡ್ದಲ್ಲೇ ಇರ್ತೀವಿ. ಅದರಿಂದನೂ ಸ್ವಲ್ಪ ಫ್ರೆಂಡ್ಶಿಪ್ಸ್ ಕಡಿಮೆ ಆಗುತ್ತೆ. ಎಫರ್ಟ್ ಹಾಕಿದ್ರೆ ಮೇಂಟೈನ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಮೇಲೆ, ನಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಈ ಫ್ರೆಂಡ್ಶಿಪ್ಸ್ನ ಮುಂದೆ ತೊಗೊಂಡೋಗೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ಅನ್ನೋದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಪಾಯಿಂಟ್ ಏನಂದರೆ, ಇಬ್ಬರ ಮಧ್ಯೆ ಇರೋ ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಎರಡು ಕಡೆಯಿಂದನೂ ಸೇಮ್ ಎಫರ್ಟ್ ಬರಬೇಕು. ಸೇಮ್ ಇಲ್ಲ ಅಂದರೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ಎಫರ್ಟ್ ಹಾಕಬೇಕು. ಸೊ ಒಂದೇ ಪರ್ಸನ್ ಯಾವಾಗಲೂ ಒಬ್ರು ಕಾಲ್ ಮಾಡೋದಕ್ಕಾಗಲ್ಲ ಅಥವಾ ಕ್ಯಾಚಪ್ ಮಾಡೋದಕ್ಕಾಗಲ್ಲ. ಎರಡು ಕಡೆಯಿಂದನೂ ಇಂಟ್ರೆಸ್ಟ್ ಇರಬೇಕು. ಈಚ್ ಫ್ರೆಂಡ್
ಇಸ್ ವೆರಿ ಯೂನಿಕ್ ಆ್ಯಂಡ್ ವೆರಿ ಸ್ಪೆಷಲ್ ಅಲ್ವಾ? ಟೆಕ್ನಾಲಜಿ ಬರುತ್ತೆ ಹೋಗುತ್ತೆ, ಹೊಸ ಟೆಕ್ನಾಲಜಿ ಬಂದಾಗ ಹಳೇದು ರೀಪ್ಲೇಸ್ ಆಗೋಗುತ್ತೆ. ಆದರೆ ಫ್ರೆಂಡ್ಸ್ ಆರ್ ನಾಟ್ ಲೈಕ್ ದ್ಯಾಟ್. ಅಂದರೆ ನಿಮಗೆ ಎಷ್ಟೇ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಕೂಡ ಹಳೆ ಫ್ರೆಂಡ್ಸ್ನ ಯಾರು ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಅಂದರೆ ಯಾಕಂದರೆ ನಾವು ವಿ ಶೇರ್ ಅ ಯೂನಿಕ್ ಬಾಂಡ್. ಸೊ ಟೆಕ್ನಾಲಜಿ ಎಷ್ಟೇ ಅಡ್ವಾನ್ಸ್ ಆದ್ರೂ, AI ಎಷ್ಟೇ ಮುಂದುವರೆದ್ರೂ ಕೂಡ ನಿಜವಾದ ಫ್ರೆಂಡ್ಸ್ನ ರೀಪ್ಲೇಸ್ ಮಾಡೋದಕ್ಕೂ ಆಗಲ್ಲ, ರೆಪ್ಲಿಕೇಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸೊ ನಾವೆಲ್ಲರೂ ಸ್ವಲ್ಪ ಇನ್ನೂ ಎಷ್ಟು ಎಫರ್ಟ್ ಜಾಸ್ತಿ ಹಾಕಿ ನಮ್ಮ ಫ್ರೆಂಡ್ಸ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಮ್ಮ ಫ್ರೆಂಡ್ಶಿಪ್ಸ್ನ ಇನ್ನು ಬಾಂಡ್ ಆದಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಆ್ಯಂಡ್ ನನ್ನ ಒಂದು ಪುಟ್ಟ ಮನವಿ ಏನಂತ ಹೇಳಿದ್ರೆ, ನಮ್ಗೆಲ್ರಿಗೂ ಸ್ಕೂಲ್ ಟೈಮಲ್ಲಿ ಅಥವಾ ಕಾಲೇಜ್ ಟೈಮಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ. ಡಿಸ್ಟೆನ್ಸಿಂದ ಫಾರ್ ವಾಟ್ ಎವರ್ ರೀಸನ್ ಅವ್ರ ಹತ್ರ ನಾವು ಮಾತಾಡಿರಲ್ಲ, ತಿಂಗ್ಳುಗಟ್ಟಲೆ ಅಲ್ಲ, ಕೆಲವೊಬ್ಬರ ಹತ್ರ ವರ್ಷಗಟ್ಲೆನೂ ಆಗಿರುತ್ತೆ. ಸೊ ಅಂಥ ಫ್ರೆಂಡ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು, ಎಕ್ಸ್ಪೀರಿಯನ್ಸ್ ವಿಲ್ ಬಿ ಅಮೇಝಿಂಗ್. ಯಾಕಂದರೆ ಅವ್ರ ಹತ್ರ ಮಾತಾಡ್ತಾ ಆಬ್ವಿಯಸ್ಲಿ ನಾವು ಆ ಮೆಮೊರಿ ಲೇನ್ಗೆ ಹೋಗ್ತೀವಿ. ಮೆಮೊರೀಸ್ನೆಲ್ಲ ರೀಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡಿದಾಗ ಯು ವಿಲ್ ಡೆಫಿನೆಟ್ಲಿ ಫೀಲ್ ಲೈಕ್ ಏನೋ ಟೈಮ್ ಟ್ರಾವೆಲ್ ಮಾಡಿಬಿಟ್ಟಿದ್ದೀನ ನಾನು 5 years 10 years ಬ್ಯಾಕ್ ಅಂತ ಅನಿಸುತ್ತೆ. ಆ ಕಾಲ್ ಆದಮೇಲೆ ದ ಫೀಲಿಂಗ್ ಯು ಗೆಟ್ ಈಸ್ ಅಮೇಝಿಂಗ್, ಗೊತ್ತಾ? ಅಂದರೆ ಎಷ್ಟು ರಿಫ್ರೆಶ್ ಅನಿಸುತ್ತೆ ಮೈಂಡ್, ಏನೋ ಒಂಥರ ಖುಷಿ. ಸೊ ನಾನು ಅವಾಗವಾಗ ನನ್ನಷ್ಟು ಕೆಲವೊಂದು ಫ್ರೆಂಡ್ಸಿಗೆ ಮಾಡ್ತಾ ಇರ್ತೀನಿ. ಅಂದರೆ ಅವರು ದೂರ ಇರ್ತಾರೆ, ಅವರೂ ಬ್ಯುಸಿ ಇರ್ತಾರೆ, ಮಕ್ಕಳು, ಫ್ಯಾಮಿಲಿ ಅಂತೆಲ್ಲ. ಬಟ್ ಒನ್ಸ್ ಇನ್ ಅ ವೈಲ್, ಮೇ ಬಿ 3-4 months ಒಂದ್ಸಲ ಮಾತಾಡಿದ್ರು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಆದಷ್ಟು ರಿಯಲ್ ಟೈಮ್ ವಿತ್ ಫ್ರೆಂಡ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಅಷ್ಟೇ.